ಆಟೋ ಮಾಡಿಕೊಂಡು ಅಣ್ಣಮ್ಮ ಟೆಂಪಲ್ಗೆ ಬಂದ್ವಿ ಗೈಸ್. ಇನ್ನು ಫ್ರೈಡೇ ಆಗಿರೋದ್ರಿಂದ ದೇವಸ್ಥಾನ ತುಂಬಾ ರಶ್ ಇತ್ತು. ನಾವು ಲೈನಲ್ಲೇ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಗೈಸ್. ಹೊರಗೆ ಬಂದು ಇಲ್ಲಿ ದೇವರಿಗೆ ಅರಿಶಿನ ಕುಂಕುಮ ಮತ್ತು ಮೊಸರು ಹಾಕಿ ನಾವು ಪೂಜೆ ಮಾಡ್ಕೊಂಡ್ವಿ ಗೈಸ್. ಇನ್ನು ದೇವಸ್ಥಾನ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಗೈಸ್. ಅಂದರೆ ತುಂಬ ವಿಗ್ರಹಗಳನ್ನ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಅಂದರೆ ಇದು ಮಕ್ಕಳು ತಾಯಿ ಆಗಿರೋದ್ರಿಂದ ಮಕ್ಕಳು ಜಾಸ್ತಿನೇ ಬರ್ತಾರೆ ಇಲ್ಲಿ. ನೋಡ್ಬೋದು ಗೈಸ್, ನನ್ನ ಮಗನೂ ಅಷ್ಟೇ ಎಷ್ಟು ಆಟ ಆಡ್ತಿದ್ದಾನೆ. ತುಂಬಾ ತುಂಟ, ತುಂಬ ತೀಟೆ ಮಾಡ್ತಾನೆ. ಸೊ ಅವ್ರ ಅಕ್ಕಂಗೂ ನೋಡಿದ ಎಷ್ಟು ಕೂದಲು ಎಳೆಯೋದು, ಜಗಳ ಮಾಡೋದು ಅವಳ ಜೊತೆ. ಇನ್ನಾದ್ಮೇಲೆ ನನ್ನ ಮಗಳಿಗೆ ಪ್ರಸಾದನ ಕೊಟ್ಟೆ ಗೈಸ್. ಎಲ್ಲರಿಗೂ ಹಂಚಿ ನನ್ನ ಮಗಳು ಕೂಡ ಪ್ಲೇಟಿಗೆ ಹಾಕ್ಕೊಟ್ಟಿದ್ದೆ. ಅವಳು ಕೂಡ ಪ್ರಸಾದ ತಿಂತಾಯಿದ್ಲು ಗೈಸ್. ಇಬ್ಬರನ್ನು ಕರ್ಕೊಂಡೋಗಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಗೈಸ್. ಹೊರಗಡೆ ಕರ್ಕೊಂಡೋಗ್ಬೇಕಾದ್ರೆ ಚಿಕ್ಕವರಾಗಿರೋದ್ರಿಂದ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಅತ್ತೆ ಸಪೋರ್ಟಿಂದ ಹೋಗ್ತೀನಿ ಗೈಸ್. ನಮ್ಮ ಅತ್ತೆ ಇದ್ದರೆ ಈಸಿ ಆಗುತ್ತೆ ನನಗೆ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕೆ ಹೊರಗಡೆ. ನನ್ನ ಮಗ ಅಂತೂ ಇದ್ದಿದ್ದ ಜಾಗದಲ್ಲಿ ಇರೋದಿಲ್ಲ, ತುಂಬಾ ತೀಟೆ ಮಾಡ್ತಾನೆ. ಸೊ ಅವನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ರಾಜ ಮಾರ್ಕೆಟ್ಗೆ ಬಂದ್ವಿ ಗೈಸ್. ಇನ್ನು ರಾಜ ಮಾರ್ಕೆಟಲ್ಲಿ ನಾವು ಚೈನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಗೈಸ್ ನಮ್ಮ ಆಂಟಿಗೆ. ಸೊ ಯಾವ ಪೆಂಡೆಂಟ್ ತೊಗೊಳೋದು, ಯಾವ ಮಣಿ ತೊಗೊಳೋದು ಅಂತ ಡಿಸೈಡ್ ಮಾಡಿ ಪೋಣಿಸೋಕ್ಕೆ ರೆಡಿ ಮಾಡಿದ್ವಿ ಗೈಸ್. ನಾನು ಯಾವ ರೀತಿ ಹಾಕ್ಕೊಂಡಿದ್ದೋ ಅವರು ಅದೇ ರೀತಿ ಬೇಕು ಅಂತ ಹೇಳಿ ಪೋಣಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಗೈಸ್. ಅವರಿಗೆ ಆಲ್ಮೋಸ್ಟ್ ನಾವು 2 ಲೈನ್ ಬೀಡ್ಸ್ನ ತೊಗೊಂಡ್ವಿ ಗೈಸ್. ಒಂದು 3 ಡಜನ್ ಮಣಿನ ತೊಗೊಂಡು ಪೋಣಿಸ್ಕೊಂಡ್ವಿ ಗೈಸ್. ಇನ್ನು ಅದರಲ್ಲಿ ಉಳ್ದಿದ್ದ ಮಣಿಯಲ್ಲಿ ನನ್ನ ಮಗಳಿಗೆ ಒಂದು ಚೈನನ್ನು ಕೂಡ ನಾವು ಮಾಡಿಸ್ಕೊಂಡ್ವಿ ಗೈಸ್. ಅಂದರೆ ಆ 2 ಲೈನಲ್ಲಿ ಏನು ಮಣಿ ಉಳಿದಿತ್ತು ಅದಕ್ಕೆ ಒಂದಷ್ಟು ಗುಂಡುಗಳನ್ನ ಹಾಕಿ ಈ ಚೈನ್ನ ತಯಾರು ಮಾಡಿದ್ರು ಗೈಸ್. ನೋಡೋಕೆ ತುಂಬಾ ಮಗಳ ಕ್ಯೂಟಾಗಿ ಕಾಣ್ತಿತ್ತು. ಇನ್ನು ನಾನು ಕೂಡ ಒಂದು 2-3 ಚೈನ್ನ ಮಾಡಿಸ್ಕೊಂಡೆ ಗೈಸ್. ಇದು ಮುಗಿಸ್ಕೊಂಡು ಮೆಟ್ರೋಲಿ ಮನೆಗೆ ಬಂದೆ ಗೈಸ್. ಹಾಯ್ ಗೈಸ್, ಚಿಕ್ಕಪೇಟೆ ವ್ಲಾಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ನಾನು ಶಾಪಿಂಗ್ ಅಂತ ಏನು ಜಾಸ್ತಿ ಮಾಡಲಿಲ್ಲ. ನಾನು ಟೆಂಪಲಿಗೆ ಹೋಗಿದ್ದೆ, ಟೆಂಪಲಿಂದ ಮತ್ತು ರಾಜ ಮಾರ್ಕೆಟಿಗೆ ಹೋಗಿದ್ದೆ. ಸೊ ನಾನು ರಾಜ ಮಾರ್ಕೆಟಿಗೆ ಹೋಗಿದ್ದಿದ್ದು ಏನಂತ ಹೇಳಲಿಕ್ಕೆ, ನಾನು ಈ ಥರ ಚೈನ್ ಮಾಡಿಸಿದ್ನಲ್ಲ, ಇದೇ ರೀತಿ ಚೈನ್ ಒಬ್ಬರು ನಮ್ಮ ಆಂಟಿ ಮಾಡಿಸ್ಬೇಕಂತ ಹೇಳಿದರು. ಸೊ ಅವರಿಗೆ ಮಾಡಿಸ್ಕೊಡೋಣ ಅಂತ ಹೇಳಿ ನಾನು ರಾಜ ಮಾರ್ಕೆಟಿಗೆ ಹೋಗಿದ್ದಿದ್ದು. ಸೊ ನಾನು ಸ್ವಲ್ಪ ಐಟಮ್ನ ತೊಗೊಂಡೆ. ಏನೇನು ತೊಗೊಂಡೆ ಅಂತ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ನಾನು ಮಾಡಿಸಿರೋ ಚೈನ್ಗಳೆಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಹಾಕ್ಕೊಂಡಿರೋ ಚೈನ್ ಯಾವ ರೀತಿ ಇದೆ ಅಂದರೆ, ಇದು ಪ್ಯೂರ್ ಜೇಡ. ಸೊ ಪ್ಯೂರ್ ಜೇಡಾಗಿ ನಾನು ಆಲ್ಮೋಸ್ಟ್ 3 ಡಜನ್ ಗುಂಡುಗಳನ್ನ ತೊಗೊಂಡು ಪೋಣಿಸ್ಕೊಂಡು ಲಕ್ಷ್ಮಿ ಪೆಂಡೆಂಟಿಂದ ಮಾಡಿಸ್ಕೊಂಡಿರೋ ಲಾಕೆಟ್ನ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ 3 ಡಜನ್ ಗುಂಡಿದೆ. ಇದು ಪ್ಯೂರ್ ಜೇಡ. ಸೊ ಪ್ಯೂರ್ ಜೇಡ ಇದು ನಾನು ಆಲ್ಮೋಸ್ಟ್ ಲಾಸ್ಟ್ ವ್ಲಾಗಲ್ಲೇ ಹೇಳ್ದಾಗೆ 20 ಇಯರ್ಸ್ 20 ಇಯರ್ಸ್ಗೂ ಹಳೆಯದು ಪ್ಯೂರ್ ಜೇಡ ಇದು. ಸೊ ಇದೊಂದು ಚೈನ್ ನಾನು ಲಾಸ್ಟ್ ಟೈಮೇ ಮಾಡಿಸ್ಕೊಂಡು ಬಂದಿದ್ದೆ. ಸೊ ಇವಾಗ ನಾನು ಇನ್ನೂ ಒಂದು 2-3 ಮಾಡಿಸಿದ್ದೀನಿ. ಅದು ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಸೇಮ್ ಗ್ರೀನ್ ಬೀಡ್ಸಿನ ಚೈನ್. ಬಟ್ ಇದು ನಾನು ನನ್ನ ಮಗಳಿಗೆ ಅಂತ ಮಾಡಿಸಿರೋದು. ಇದು ಪುಟ್ಟ ಚೈನ್. ಸೊ ನೋಡಿಸ್ತೀನಿ ಇದು ಯಾವ ರೀತಿ ಇದೆ ಅಂತ ಹೇಳಿ. ನೋಡ್ತಾ ಇರ್ಬೋದು. ಇದು ಬಂದು ಫಸ್ಟ್ ಚೈನ್ ನಾನು ಮಾಡಿಸಿರೋದು. ತುಂಬ ಚಿಕ್ಕದು ಬಟ್ ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಎಲಿಗೆಂಟಾಗಿ ನಾನು ಮಾಡಿಸಿದ್ದೀನಿ. ಇದನ್ನು ನೋಡ್ಬೋದು. ನೋಡಿ ಗೈಸ್, ಇದು ಈ ರೀತಿ ಕಾಣಿಸ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳಂತಲ್ಲ ನಾವು ಕೂಡ ವೇರ್ ಮಾಡ್ಬೋದು. ಒಂಚೂರು ಲೂಸ್ ಮಾಡಿಕೊಂಡ್ರೆ ನಮಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಟ್ ಲುಕ್ಸ್ ಸೋ ಎಲಿಗೆಂಟ್ ಆ್ಯಂಡ್ ವೆರಿ ಪ್ರಿಟಿ. ಈ ಥರ ಗ್ರೀನ್ ಸ್ಯಾರಿ ಡ್ರೆಸ್ಸಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಚೈನ್ ನಾನು ಯಾವ್ದು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಗೈಸ್. ನೋಡಿ ಗೈಸ್, ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ಇದನ್ನು ಮಾಡಿಸಿರೋದು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಪ್ರಿಟಿ ಆಗಿದೆ, ತುಂಬಾ ಎಲಿಗೆಂಟಾಗಿ ಕಾಣಿಸ್ತಿದೆ. ಐ ಜಸ್ಟ್ ಲವ್ ದಿಸ್. ಹೇಗಿದೆ ಗೈಸ್? ಸೊ ನೆಕ್ಸ್ಟ್ ನಾನು ಮಾಡಿಸಿದ್ದು ಚೈನ್ ಬಂದು ಇದು ಗೈಸ್. ಸಾರಿ, ಸೊ ನೆಕ್ಸ್ಟು ನಾನು ಮಾಡಿಸಿದ ಚೈನ್ ಇದು ಗೈಸ್. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಇದು ಬಂದ್ಬಿಟ್ಟು ಪ್ಯೂರ್ ಸಿಲ್ವರ್ ಗೈಸ್. ಪ್ಯೂರ್ ಸಿಲ್ವರಲ್ಲಿ ನಾನು ಇದನ್ನು ಮಾಡಿರೋದು. ಸೊ ನಾನು ವೇರ್ ಮಾಡಿ ತೋರಿಸ್ತೀನಿ ಗೈಸ್ ಹೇಗೆ ಕಾಣುತ್ತೆ ಅಂತ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ
ಐ ಮೀನ್ ಜಸ್ಟ್ ಲವ್ ವಿತ್ ದಿಸ್ ಡಿಸೈನ್. ವೆರಿ ಸಿಂಪಲ್, ವೆರಿ ಯೂನೀಕ್ ಆ್ಯಂಡ್ ವೆರಿ ಎಲಿಗೆಂಟಾಗಿ ಕಾಣಿಸ್ತಿದೆ ಈ ಡಿಸೈನ್ ನನ್ನ ಕತ್ತಿಗೆ. ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನಾನು ಗ್ರೀನ್ ಸ್ಯಾರೀಸ್ ಜೊತೆ ಎಲ್ಲ ಪೇರ್ ಮಾಡ್ಬೋದು. ಇವನ್ ದಿಸ್ ರೆಡ್ ಮರೂನ್ ಸ್ಯಾರಿ ಅದ್ರ ಜೊತೆ ಎಲ್ಲ ಪೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದು ಒಂದು ಸರನ ನಾನು ಪೋಣಿಸ್ಕೊಂಡು ಬಂದಿದ್ದು. ನೆಕ್ಸ್ಟ್ ಸರನ ತೋರಿಸ್ತೀನಿ ನೋಡಿ ಗೈಸ್. ಇದು ಯಾವ ರೀತಿ ಕಾಣುತ್ತೆ ಅಂತ. ಇದು ವೈಟ್ ಪರ್ಲ್ ಬೀಡ್ಸ್ ಗೈಸ್. ಇದಕ್ಕೆ ನಾನು ಸಿಲ್ವರ್ ಮೋಟಿವ್ಸ್ನ ಹಾಕ್ಸ್ಬಿಟ್ಟು ಮಾಡಿಸಿರೋದು. ಇದು ಪ್ಯೂರ್ 92.5 ಸಿಲ್ವರ್ ಗೈಸ್. ಇದು ಅಂದರೆ ವಾಟ್ ಟು ಸೇ ದಿಸ್ ಟೆಂಪಲ್ ಜ್ಯುವೆಲ್ರಿ ಟೈಪಲ್ಲಿ ಬಂದಿದೆ. ಸೊ ಇದು ತುಂಬಾ ಚೆನ್ನಾಗಿದೆ ಗೈಸ್. ನನಗೆ ತುಂಬ ಇಷ್ಟ ಆಯಿತು ಡಿಸೈನು. ಇದು ಒಂದು ಚೈನ್ ಗೈಸ್. ಸೊ ಆಲ್ಮೋಸ್ಟ್ 4 ಸರನ ನಾನು ಮಾಡಿಸ್ಕೊಂಡು ಬಂದೆ ಗೈಸ್. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಐಟಮ್ನು ತೊಗೊಂಡು ಬಂದೆ. ಲೈಕ್ ನನ್ನ ಮಗಳಿಗೆ ಹೇರ್ ಆಕ್ಸೆಸರೀಸ್ನ ತೊಗೊಂಡು ಬಂದೆ. ನೋಡಿ ಗೈಸ್, ಈ ಕ್ಲಿಪ್ಪು ಎಷ್ಟು ಕ್ಯೂಟಾಗಿದೆ ಅಲ್ಲ. ನನಗೆ ತುಂಬಾ ಇಷ್ಟ ಆಯಿತು. ಅವಳ ಹೇರ್ಸ್ ಅಂತೂ ತುಂಬಾ ಸಿಲ್ಕಿ ಇದೆ. ಸೊ ಯಾವಾಗಲೂ ಜುಟ್ಟು ಹಾಕ್ಲಿಕ್ಕಾಗಲ್ಲ. ಸೊ ಆವಾಗ ಈ ಥರ ಪುಟ್ಟ ಕ್ಲಿಪ್ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಗೈಸ್. ಇದೊಂದು ತೊಗೊಂಡು ಬಂದಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಕ್ಲಿಪ್ ಸೆಟ್ ತೊಗೊಂಬಂದಿದ್ದೀನಿ ಗೈಸ್. ಇವೆರಡು ತೊಗೊಂಬಂದಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಇದಂತೂ ತೋರಿಸ್ಲೇಬೇಕು ಗೈಸ್. ಇದು ಅವಳಿಗೆ ಹೇರ್ ಕ್ಲಿಪ್ಸ್ಗೆ ತುಂಬಾ ಇಷ್ಟ ಆಯಿತು ನನಗಿದು. ತುಂಬ ಚೆನ್ನಾಗಿ ಕಾಣ್ತಿತ್ತು. ಅವಳಿಗೆ ಹಾಕಿ ನೋಡಿದೆ. ನೀವೇ ನೋಡ್ಬೋದು. ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಎಷ್ಟು ಕ್ಯೂಟಾಗಿದೆ. ಇಟ್ಸ್ ಲೈಕ್ ವೆರಿ ಒಂಥರ ತುಂಬ ಎಲಿಗೆಂಟು. ತಲೆಯಲ್ಲಿ ಹಾಕಿದ್ರು ಅಷ್ಟೇ ಇನ್ನೊಂಥರ ಥರ ತುಂಬಾ ಚೆನ್ನಾಗಿತ್ತು ಗೈಸ್. ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಾನು ಎಲ್ಲಿ ತೊಗೊಂಡೆ ಅಂತ ನೀವು ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ನಾನು ನಿಮಗೆ ಶೇರ್ ಮಾಡ್ತೀನಿ ಅಡ್ರೆಸ್ಸು. ನೀವು ಅಲ್ಲೋಗಿ ಪರ್ಚೇಸ್ ಮಾಡ್ಬೋದು. ಫೈನಲ್ ಆಗಿ ಇದೊಂದು ಮೇಕಪ್ ಪೌಚ್ನ ನಾನು ಪರ್ಚೇಸ್ ಮಾಡಿದೆ ಗೈಸ್. ಇದು ಪ್ರೈಸ್ ಬಂದುಬಿಟ್ಟು 350 ಹೇಳಿದ್ರು ಗೈಸ್. ನಾನು ಬಾರ್ಗೇನ್ ಮಾಡಿ 250 ಕೊಟ್ಟೆ ಗೈಸ್. ನಾನು ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ ಗೈಸ್. ಇವಾಗಲೇ ನಿಮ್ಮ ಮುಂದೆನೇ ಮಾಡ್ತೀನಿ ಯಾವ ರೀತಿ ಇದೆ ಇದು ಅಂತ ನೋಡೋಣ ಬನ್ನಿ. ಸೊ ಇದು ಈ ಥರ ಇದೆ. ಕಲರ್ ನಂಗೆ ಸ್ವಲ್ಪ ಇಷ್ಟ ಆಯಿತು ಅಂತೇಳಿ ಪರ್ಚೇಸ್ ಮಾಡಿದೆ ಗೈಸ್. ಇದು ಹಿಂಗಿದೆ ಗೈಸ್. ಸೊ ಈ ಥರ ಇದೆ ಗೈಸ್. ಇದರೊಳಗೆ ಇನ್ನೊಂದಿದೆ ಗೈಸ್. ಸೊ ಸೊ ಇದನ್ನು ಓಪನ್ ಮಾಡೋಣ ಬನ್ನಿ ಗೈಸ್. ಇದು 2 ಸೇಮ್ ಇದು ಥರ್ಡ್ ಒನ್ ಗೈಸ್. ಇದು 4th ಒನ್ ಗೈಸ್. ತುಂಬ ಚೆನ್ನಾಗಿದೆ ಗೈಸ್. ಅಂದರೆ ಇದು ನೋಡಿ, ಇದು ತುಂಬ ಮೀಡಿಯಮ್ ಸೈಜ್ ಒಂದು, ಇನ್ನೊಂದು ಚೂರು ದೊಡ್ಡದು 2, ಇದೊಂದು ಸ್ವಲ್ಪ ದೊಡ್ಡದು 3, ಇದು ಫುಲ್ಲು ದೊಡ್ಡದು 4. ಸೊ 4 ಪೌಚ್ ಬಂದಿದೆ ಗೈಸ್. ವರ್ತ್ ಅನ್ನಿಸ್ತು ನಾನು ಪೇ ಮಾಡಿದ ಅಮೌಂಟ್ ಇದಕ್ಕೆ. ಸೊ ನಾನು ಪೇ ಮಾಡಿದ್ದು 250 ರುಪೀಸು. 250 ರುಪೀಸ್ ಇದಕ್ಕೆ ವರ್ತ್ ಅಂತ ನನಗನ್ನಿಸ್ತು ಗೈಸ್. ಇದು ಇವತ್ತಿನ ನನ್ನ ಶಾಪಿಂಗ್ ವ್ಲಾಗ್, ಚಿಕ್ಕಪೇಟೆ ವ್ಲಾಗ್ ಹಾಗೂ ಟೆಂಪಲ್ಗೆ ಹೋಗಿದ್ದು ಎಲ್ಲನೂ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ಗೈಸ್. ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ನನ್ನ ಈ ಪುಟ್ಟ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.